ನಮ್ಮ ಕರ್ನಾಟಕದವರು ಆಫ್ ದ ಎಬವ್ ಯು ವುಡ್ ಬಿ ಫೈನ್. ಯಾಕೆ ಇಲ್ಲಿ ಈ ಫೋರ್ಟ್ನ ಬಿಲ್ಟ್ ಮಾಡಿದ್ದಾರೆ ಅಂದರೆ ಕಡೆಯಿಂದ ಬರುವಾಗ ಇಲ್ಲಿ ಬಿಸಿ ಎಣ್ಣೆ ಹಾಕ್ತಾ ಇದ್ದಾರಂತೆ. ಬೋರ್ಡ್ ಹಾಕಿರ್ತಾರೆ ಟಿಕೆಟ್ ಕೌಂಟರ್ ಅಂತ. ಇಲ್ಲಿ ಬಂದ್ಬಿಟ್ಟು ಟಿಕೆಟ್ ತೊಗೊಳ್ಳಿ, ರಿಸೆಪ್ಷನಲ್ಲಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗಿ. ಗೌರ್ಮೆಂಟ್ ಹಾಲಿಡೇ ಇದ್ದಾಗ ಈ ಫೋಟೋಗೆ ಬಂದರೆ 20 ರೂಪೀಸ್ ಚಾರ್ಜ್ ಮಾಡ್ತಾರೆ. ಮಾಮೂಲಿ ಡೇಸಲ್ಲಿ ಬಂದರೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಕ್ಯಾಮ್ರಾ ತೊಗೊಬಂದರೆ ಈ ಥರ ಒಂದು ರಿಸಿಪ್ಟ್ ಕೊಡ್ತಾರೆ, 250 ರೂಪೀಸ್ ಕ್ಯಾಮ್ರಾಗೆ. ನೀವು ಫೋಟೋ ಶೂಟ್ಗಾದರೂ ತೊಗೊಬನ್ನಿ, ವೀಡಿಯೋಗಾದರೂ ತೊಗೊಬನ್ನಿ, ಯಾವುದಕ್ಕಾದರೂ ತೊಗೊಬನ್ನಿ, ಒಟ್ಟಿನಲ್ಲಿ ನೀವು ಈ ಥರ ಒಂದು ರಿಸಿಪ್ಟ್ ತೊಗೊಳ್ಳೇಬೇಕು. ಇದು ಟಿಕೆಟು, ಇದು ರಿಸಿಪ್ಟು, ಟೋಟಲ್ 270 ರೂಪೀಸ್. ವೆಲ್ಕಮ್ ಟು ನಾರ್ತ್ ಗೋವಾ. ಗೋವಾಗೆ ತುಂಬ ಜನ ಬರ್ತಾ ಇರ್ತಾರೆ ವೆಕೇಷನಲ್ಲಿ. ನಾನಿವಾಗ ಅಟ್ ಪ್ರೆಸೆಂಟ್ ಇದ್ದೀನಿ ನಾರ್ತ್ ಗೋವಾದಲ್ಲಿ. ನಾನಿವತ್ತು ನಾರ್ತ್ ಗೋವಾದಲ್ಲಿ ತುಂಬ ಜನ ಟೂರಿಸ್ಟ್ ವಿಸಿಟ್ ಮಾಡದೇ ಇರೋ ಒಂದು ಪ್ಲೇಸಿಗೆ ಬಂದಿದ್ದೀನಿ. ಇದೇ ರೈಸ್ ಮಾಗೋಸ್ ಫೋರ್ಟ್ ಅಂತ. ಈ ಫೋರ್ಟ್ ಎಸ್ಟಾಬ್ಲಿಷ್ ಆಗಿರೋದು 1551 ಪೋರ್ಚುಗೀಸ್ ಅವರು ಎಸ್ಟಾಬ್ಲಿಷ್ ಮಾಡ್ತಾರೆ. ಪೋರ್ಚುಗೀಸ್ ಅವರು ಈ ಫೋರ್ಟ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಹಾಗೆ ಪಕ್ಕದಲ್ಲಿ ಒಂದು ಚರ್ಚ್ನೂ ಎಸ್ಟಾಬ್ಲಿಷ್ ಮಾಡ್ತಾರೆ. ತುಂಬ ಹಳೆ ಚರ್ಚ್ ಅದು. ಪೋರ್ಚುಗೀಸ್ ಅವರು ಏನಕ್ಕೆ ಈ ಫೋರ್ಟ್ನ ಈ ನಾರ್ತ್ ಗೋವಾದಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ರು ಅಂದರೆ ಅದನ್ನ ನಿಮಗೆ ಮೇಲೆ ಹೋಗ್ಬಿಟ್ಟು ಹೇಳ್ತೀನಿ. ಯಾಕೆ ಅಂದರೆ ಅಲ್ಲಿಂದ ನಿಮಗೆ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು. ಈ ಫೋರ್ಟು ಪಂಜಿಯಿಂದ 7 ಕಿಲೋಮೀಟ್ರ್ ಇದೆ ಅಷ್ಟೇ. ಯಾರಾದರೂ ನೆಕ್ಸ್ಟ್ ಟೈಮ್ ಗೋವಾಗೆ ಬಂದಿದ್ದರೆ ಈ ಫೋರ್ಟಿಗೆ ಒಂದು ವಿಸಿಟ್ ಮಾಡಿ. ಈ ಫೋರ್ಟಿಂದ ವ್ಯೂ ಅಂತೂ ಮಸ್ತಾಗಿ ಕಾಣಿಸುತ್ತೆ. ನಾನು ಇನ್ನೂ ಟಾಪ್ಗೆ ಹೋಗಿಲ್ಲ, ಟಾಪ್ಗೆ ಹೋಗಬೇಕು. ವೆಲ್ಕಮ್ ಟು ರೈಸ್ ಮಾಗೋಸ್ ಫೋರ್ಟ್. ಸ್ವಲ್ಪ ಡ್ಯಾಮೇಜ್ ಆಗಿರೋದನ್ನೆಲ್ಲ ಮತ್ತೆ ಇವರೇ ರೆಡಿ ಮಾಡಿಬಿಟ್ಟು ಇವಾಗ ಟೂರಿಸ್ಟ್ ಅಟ್ರಾಕ್ಷನ್ ಆಗಿ ಅನ್ಸೋ ಥರ ಮಾಡಿದ್ದಾರೆ ನೋಡಿ. ನನಗೆ ಏನು ಕ್ರೇಜ್ ಅನಿಸ್ತಾ ಇರೋದು ಅಂದರೆ ಈ ಫೋರ್ಟಲ್ಲಿ ನೋಡಿರಿ, ಇದು ಫೋರ್ಟ್ ಅಂದರೆ ಇಲ್ಲಿಂದ ಫುಲ್ಲು ನಿಮಗೆ ಬೀಚ್ ವ್ಯೂ ಕಾಣಿಸುತ್ತೆ. ಇಲ್ಲಿಂದನೂ ನಾವು ಪಣಜಿನ ನೋಡ್ಬೋದು. ಇಲ್ಲಿಂದ ಎಂಟ್ರಿ ಪಾಯಿಂಟು ಹೀಗೆ ಬಂದರೆ ಇಲ್ಲೊಂದು ವ್ಯೂ ಕುತ್ಕೊಳ್ಳೋಕೆ ಒಂದು ಪ್ಲೇಸ್ ಮಾಡಿದ್ದಾರೆ. ಇದೆಲ್ಲ ಇವಾಗೆ ಮಾಡಿರೋದು, ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ಇನ್ನೂ ನಾವು ಮೇಲೆ ಹೋಗಬೇಕು. ಬೆಳಿಗ್ಗೆ 9:30 ಸಾಯಂಕಾಲ 5:30 ಕ್ಲೋಸ್ ಮಾಡ್ತಾರೆ ಫೋರ್ಟ್ನ. ಎಂಟ್ರಿ ಮಾಡಿಸ್ಕೊಂಡು ಟಿಕೆಟ್ನ ಇಲ್ಲಿ ಬಂದು ಕೊಡಬೇಕು ಇವ್ರ ಹತ್ರ. ವಿಡಿಯೋ ಇವ್ರು ಚೆಕ್ ಮಾಡಿಬಿಟ್ಟು ಆಮೇಲೆ ಒಳಗಡೆ ಬಿಡ್ತಾರೆ. ನಮ್ಮ ಕರ್ನಾಟಕದವರು ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಬಿಜಾಪುರ ಅವರು. ಆಯಿತಾ ಕಾಫಿ? ಇದೆಲ್ಲ ನೋಡ್ತಾ ಇದ್ದೀರಲ್ಲ, ಇದು ಹಳೇ ಜೈಲು. ನಾನಿವಾಗ ಈ ಕಡೆಯಿಂದ ಎಂಟ್ರಿ ಬಂದಿದ್ದು, ಹೋಗಿ ಈ ಕಡೆ ಫುಲ್ಲು ಕಂಪ್ಲೀಟ್ ಮಾಡ್ತೀನಿ. ಆಮೇಲೆ ಈ ಕಡೆ ಏನಿದೆ ಅಂತ ನೋಡ್ತೀನಿ. ಅಲ್ಲ, ಅವಾಗಿನ ಕಲಿದ ಹಳೇ ಜೈಲುಗಳು ಇದು. ನೋಡ್ತಾ ಇದ್ದೀರಲ್ಲ ಇಲ್ಲಿ, ನೋಡ್ರಿ ಹೇಗಿದೆ ಅಂತ. ಇವಾಗ ಸ್ವಲ್ಪ ರೆಡಿ ಮಾಡಿ ನೀಟಾಗಿ ಮಾಡಿದ್ದಾರೆ ಅಷ್ಟೇ. ನೋಡಿ ಹೊರಗಡೆ ಇಲ್ಲೊಂದು ಕಿಟಕಿ ಇದೆ, ಒಂದೇ ಒಂದು ಕಿಟಕಿ, ಒಂದು ರೂಮ್ಗೆ ಒಂದು ಕಿಟಕಿ ಇದೆ ಅಷ್ಟೇ. ಇವಾಗ ಇಲ್ಲೊಂದು ಕ್ರಾಫ್ಟ್ ಸೆಂಟರ್ ಅಂತ ಇದೆ. ನಾನು ಅಟ್ ಪ್ರೆಸೆಂಟ್ ಇವಾಗ ಯಾವ ಪ್ಲೇಸಲ್ಲಿ ನಿಂತಿದ್ದೀನಿ ಅದನ್ನ ನಾವು ಅಲ್ಲೊಂದು ಡಿಸೈನ್ ಮಾಡಿರ್ತಾರೆ. ಆ ಡಿಸೈನಲ್ಲಿ ಹೋಗ್ಬಿಟ್ಟು ನಾವು ನೋಡ್ಬೋದು ಎಲ್ಲಿದ್ದೀವಿ ಅಂತ. ನೆಕ್ಸ್ಟು ಯಾವ ಪ್ಲೇಸ್ಗೆ ಹೋಗ್ಬೋದು ಅಂತಲೂ ನೋಡ್ಬೋದು. ತೋರಿಸ್ತೀನಿ ನೋಡಿ ಇವಾಗ ಪ್ಲೇಸ್ ಯಾವುದು ಅಂತ. ನಾನು ಎಂಟ್ರಿ ಆಗಿದ್ದು ಇಲ್ಲಿಂದ. ಇಲ್ಲಿ ವ್ಯೂ ಪಾಯಿಂಟ್ ಅಂತ ಹೇಳಿದ್ಮೇಲೆ ಇಲ್ಲಿ ಹೋಗಿ ತೋರಿಸ್ಬಿಟ್ಟು ಹಿಂಗೆ ಟಿಕೆಟ್ ತೋರ್ಸೋಕೆ ಇದು ಒಳಗಡೆ ಹೋದ್ವಿ. ಹಾಗೆ ನಾನು ಇವಾಗ ಬಂದಿದ್ದೀನಿ ಇಲ್ಲಿ ಬಂದಿದ್ದೀನಿ. ನಾನು ಇವಾಗ ಅಲ್ಲಿದ್ದೀನಿ. ಇನ್ನೂ ಇಷ್ಟು ನೋಡಬೇಕು. ಇದೆಲ್ಲ ಏನಿಲ್ಲ, ಇಷ್ಟು ಕವರ್ ಮಾಡಬೇಕು. ಇದೆಲ್ಲ ಕವರ್ ಮಾಡಬೇಕು. ಒಂದು ಫಿಗರ್ ಮಾಡಿದ್ದಾರೆ ಅಷ್ಟೇ. ಈಗ ನಾನು ಈ ಜೈಲನ್ನೆಲ್ಲ ನೋಡಾಯಿತು. ನೆಕ್ಸ್ಟು ನಾನು ಇದೊಂದು ಅಟ್ರಾಕ್ಷನ್ ಆಗಿದೆ ನೋಡಿರಿ ಇಲ್ಲಿ ಹೇಗಿದೆ ಅಂತ ನೋಡೋಣ. ಮೇಲೇನಾದರೂ ಯಾವುದಾದ್ರು ಹಳೇದೇನಾದರೂ ವಸ್ತುಗಳನ್ನ ಇಟ್ಟಿದಾರ ಅಂತ. ಇಲ್ಲಿ ತುಂಬ ಜನ ಟೂರಿಸ್ಟು ವಿಸಿಟ್ ಮಾಡಲ್ಲ. ನೀವೇನಾದರೂ ನಾರ್ತ್ ಗೋವಾ ಕಡೆ ಬಂದರೆ ಈ ಪ್ಲೇಸ್ನಂತೂ ವಿಸಿಟ್ ಮಾಡಿ. ಈ ಕಡೆ ಎಲ್ಲ ನೋ ಎಂಟ್ರಿ ಇದೆ. ಇದೆಲ್ಲ ಗ್ಲಾಸ್ ಹಾಕ್ಬಿಟ್ಟು ಇವಾಗ ಇಟ್ಟಿದ್ದಾರೆ ನೋಡ್ರಿ. ಅವಾಗಿಂದ ಹಳೆ ಪಿರಂಗಿಗಳು ಇನ್ನೂ ಇಟ್ಟಿದ್ದಾರೆ. ಇದೆಲ್ಲ ಫುಲ್ ಕಬ್ಬಿಣದ್ದೇ. ಯಾಕೆ ಇಲ್ಲಿ ಈ ಫೋರ್ಟ್ನ ಬಿಲ್ಟ್ ಮಾಡಿದ್ದಾರೆ ಅಂದರೆ ಇಲ್ಲಿಂದ ಮಹಾರಾಷ್ಟ್ರ ಹತ್ರ ಅಲ್ವಾ, ಮರಾಠಿಗಾಸ್ ಅಟ್ಯಾಕ್ ಮಾಡೋ ಟೈಮಲ್ಲಿ ಇಲ್ಲಿಂದ ಶೂಟೌಟ್ ಮಾಡ್ತಾಯಿದ್ರು. ಈ ಕೋಟೆ ಮೂಲೆಯಲ್ಲಿ ಈ ಥರ ಮಾಡಿದ್ದಾರೆ. ಮೂಲೆಯಲ್ಲಿ ಮಾತ್ರ ಈ ಥರ ಮಾಡಿರೋದು. ಯಾಕೆ ಅಂದರೆ ಇಲ್ಲಿಂದ ಎನಿಮೀಸ್ ಯಾರಾದರೂ ಬಂದರೆ ನೋಡೋಕ್ಕಂತ ಈ ಥರ ಮಾಡಿದ್ದಾರೆ. ತುಂಬ ಜನ ವಿಸಿಟರ್ಸ್ ಏನು ಬರಲ್ಲ. ನೀವು ಆರಾಮಾಗಿ ಬಂದರೆ ಇಲ್ಲಿ ಬಂದ್ಬಿಟ್ಟು ವಿಸಿಟ್ ಮಾಡ್ಬೋದು. ಇಲ್ಲೂ ಸ್ವಲ್ಪ ಪಿರಂಗಿಗಳು ಇಟ್ಟಿದ್ದಾರೆ. ಆ ಕಡೆನೂ
ಇಟ್ಟಿದ್ದಾರೆ ಮತ್ತು ಈ ಕಡೆನೂ ಇಟ್ಟಿದ್ದಾರೆ. ಇದು ಎರಡೇ ಕಡೆ ಅನಿಸುತ್ತೆ ಪಿರಂಗಿಗಳು ಇಟ್ಟಿರೋದು, ಯಾಕಂದರೆ ಆ ಕಡೆ ಸಮುದ್ರ ದಡ ಇದೆ, ಈ ಕಡೆನೂ ಅಷ್ಟೇ ಸಮುದ್ರ ದಡ ಇದೆ. ಇಲ್ಲಿಂದ ಶೂಟ್ ಮಾಡೋಕ್ಕೆ ಇಟ್ಟಿರ್ಬೋದು ಮೋಸ್ಟ್ಲಿ. ನೋಡಿ ಹೇಗಿದೆ ಅಂತ. ಇಲ್ಲಿಂದನೂ ಅಷ್ಟೇ ಸೇಮ್ ಆ ಕಡೆ ಹೆಂಗಿದೆ ವ್ಯೂವು ಸೇಮ್ ಈ ಕಡೆನೂ ಹಂಗೆ ಇದೆ ವ್ಯೂವು, ಏನು ಡಿಫ್ರೆನ್ಸ್ ಏನಿಲ್ಲ. ನೆಕ್ಸ್ಟು ನಾನು ಈ ಕಡೆಯಿಂದ ಬಂದಿದ್ದು, ಇದೆಲ್ಲ ವ್ಯೂಸ್ ಆಯ್ತು ನೋಡಿ. ನೆಕ್ಸ್ಟು ನಾನು ಹೀಗೆ ಡೌನಿಗೆ ಹೋಗ್ತೀನಿ. ಎಂಟ್ರಿ ನಾನು ಬಂದಿದ್ದು ಹೆಂಗೆ ಹೇಳ್ರಿ, ಆ ಕಡೆಯಿಂದ ಬಂದು ಅಲ್ಲಿಂದ ಎಂಟ್ರಿ ಬಂದು ಆ ಕಡೆಯಿಂದ ಬಂದು ಈ ಕಡೆಯಿಂದ ಹಿಂಗೆ ಹೋಗ್ತಾ ಇರೋದು ನಾನು. ತುಂಬ ನೋಡಿ ಅಲ್ಲಿ ಯಾಕೆ ಆ ಥರ ಹೈಕ್ ಮಾಡಿದ್ದಾರೆ ಅಂದರೆ ಎಂಟ್ರಿನ ಎನಿಮೀಸು ಸ್ಲೋ ಆಗಿ ಬರಬೇಕು ಅಂತ. ನೋಡಿರಿ ಅಲ್ಲಿ ಕಾಣಿಸ್ತೈತಲ್ಲ ನಮಗೆ ಎಂಟ್ರಿಯಿಂದ ಫೋರ್ಟು. ಇಲ್ಲಿ ನಾನು ಕೂತ್ಕೊಳ್ಳೋಕೆ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ, ಇದರೊಳಗಡೆ ಬಂದುಬಿಟ್ಟು ಎಂಟ್ರಿ ಟಿಕೆಟ್ ತೊಗೋಬೇಕು. ಫಾರಿನರ್ಸು ವಿಸಿಟ್ ಮಾಡ್ತಾರೆ. ಹಾಗೆ ಸ್ವಲ್ಪ ಈ ಕಡೆ ನೋಡ್ಕೊಂಬಂದು ಮಾಡೋಣ ಬನ್ನಿ. ಅಲ್ಲಿ ಜೈಲ್ ಥರ ಇದೆ, ಇಲ್ಲೆಲ್ಲ ಕೂತ್ಕೊಂಡು ಮೋಸ್ಟ್ಲಿ ನಮ್ಮ ಹೈಕೋರ್ಟಲ್ಲಿ ಹೇಗಿರುತ್ತೋ ನ್ಯಾಯಾಲಯ ಆ ಥರ ಮೋಸ್ಟ್ಲಿ ಇದಿರ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗೆ ಇನ್ನೊಂದು ತೋರಿಸ್ತೀನಿ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಒಂದು ತೋರಿಸ್ತೀನಿ. ಸಕ್ಕತ್ತಾಗಿದೆ. ಈ ಥರನೂ ಮಾಡ್ತಾಯಿದ್ರ ಅಂತ ನಮ್ಗೆ ಅನಿಸ್ಬಿಡುತ್ತೆ. ಆ ಥರ ಇದೆ ಒಂದು ಇದು ಪ್ಲೇಸು. ಅಲ್ಲಿ ಹೋಗ್ತಾ ಇದ್ದೀನಿ ಇವಾಗ. ಇದೆಲ್ಲ ಅವರು ಅವಾಗಿನ ಕಾಲದಲ್ಲಿ ಯಾರ್ಯಾರು ಚೇರ್ಮನ್ ಆಗಿದ್ರು, ಯಾರ್ಯಾರಿದ್ರು, ಇಲ್ಲಿ ಯಾವ್ಯಾವ ಪೊಸಿಷನಲ್ಲಿದ್ದರು, ಇದನ್ನೆಲ್ಲ ಫೋಟೋ ತೆಗೆದು ಹಾಕಿದ್ದಾರೆ. ಈ ಕಡೆ ಬಂದರೆ ಇಲ್ಲಿ ಬೀಚ್ ವ್ಯೂ ಕಾಣಿಸುತ್ತೆ, ಫುಲ್ಲು ಬೀಚ್ ವ್ಯೂ. ಹಾಗೆ ಇದೇ ಥರ ರೂಮ್ನ ಇಲ್ಲೊಂದು ಮಾಡಿದ್ದಾರೆ. ಇಲ್ಲೂ ಅಷ್ಟೇ ಇನ್ಫಾರ್ಮೇಷನ್ನ ಮಾಡಿರೋದು. ಆ ಕಡೆನೂ ಇದೇ ಥರ ಮಾಡಿದ್ದಾರೆ. ಅಲ್ಲಿಗೂ ಹೋಗ್ಬೋದು, ಅಲ್ಲಿಂದ ಈ ಕಡೆ ಮೇಲ್ಗಡೆ ಬರ್ಬೋದು, ಆದರೆ ಇಲ್ಲಿಂದ ಕೆಳಗಡೆ ಹೋಗೋಕ್ಕಾಗಲ್ಲ. ಇದೇನು ಅಂದರೆ ಈ ಹೋಲ್ ಇರೋದು ಎಂಟ್ರೆನ್ಸಲ್ಲಿ, ನಾವು ಬಂದ್ವಲ್ಲ ಎಂಟ್ರೆನ್ಸ್ ಅಲ್ಲಿರೋದು. ಆವಾಗಿನ ಕಾಲದಲ್ಲಿ ಇದನ್ನ ಬಿಸಿ ಎಣ್ಣೆ ಹಾಕ್ತಾಯಿದ್ರಂತೆ. ಎನಿಮೀಸ್ ಆ ಕಡೆಯಿಂದ ಬರುವಾಗ ಇಲ್ಲಿ ಬಿಸಿ ಎಣ್ಣೆ ಹಾಕ್ತಾಯಿದ್ರಂತೆ. ಹಾಗೆ ಶೂಟ್ ಮಾಡ್ತಾಯಿದ್ರಂತೆ ಇಲ್ಲಿಂದ ಕರೆಕ್ಟಾಗಿ ಹೆಡ್ ಕರೆಕ್ಟಾಗಿ ಸಿಗುತ್ತೆ, ಟಪ್ ಅಂತ ಶೂಟ್ ಮಾಡ್ಬೋದು. ಮರಾಠಿಗಳು ಆ ಕಡೆಯಿಂದ ಅಟ್ಯಾಕ್ ಬರುವಾಗ ಈ ಕಡೆ ಅಲ್ಲಿ ನಾನೇನು ಕೆನೋನ ತೋರಿಸಿದ್ನಲ್ಲ ಕಂಪ್ಲೀಟ್ ಕ್ಲಿಯರಾಗಿ ಕಾಣಿಸುತ್ತೆ. ಇಲ್ಲಿಂದ ಸಿಯಿಂದ ಬರುವಾಗ ಆರಾಮಾಗಿ ಹಿಡ್ದಾಗ್ಬೋದು, ಯಾಕಂದರೆ ಚೆನ್ನಾಗಿ ಕಾಣಿಸುತ್ತೆ. ಅದನ್ನ ಇಲ್ಲಿ ಫೋರ್ಟ್ನ ಇಲ್ಲಿ ಸಕ್ಕತ್ತಾಗಿ ಬಿಲ್ಟ್ ಮಾಡಿದ್ದಾರೆ, ಬೆಟ್ಟದ ಮೇಲೆ ಮಾಡಿರ್ಬೋದು ಮೋಸ್ಟ್ಲಿ. ಅಂದರೆ ಅಲ್ಲಿ ಬ್ರಿಡ್ಜ್ ಏನು ಕಾಣಿಸ್ತಾ ಇದೆ, ಆ ಕಡೆ ಪಣಜಿಯಿಂದ ಇಲ್ಲಿ 7 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಕೋಟೆ ಬಗ್ಗೆ ಏನಾದರೂ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಗೊತ್ತಾ? ಪೋರ್ಚುಗೀಸ್ ಕಟ್ಟಿದ್ದು. ಹಾಂ ಹೌದು. ಓಕೆ. ಆಮೇಲೆ ಮೊಘಲ್ ಹೊನಿಕ ಆದಮೇಲೆ ಆದಿಲ್ ಶಾ, ಆಮೇಲೆ ಶಿವಾಜಿ ಮಹಾರಾಜ್. ಅವನ ಮನೆ ಅಲ್ಲೇ ಇಲ್ಲಿದೆ 1982. ನೆಕ್ಸ್ಟು ಇಲ್ಲೆಲ್ಲ ಇಲ್ಲಿ ಹೋಲ್ ನೋಡಿದ್ರಲ್ಲ, ನೆಕ್ಸ್ಟು ಇಲ್ಲಿಂದ ನಾವು ಇಲ್ಲಿ ಒಂದು ಡೋರ್ ಇದೆ, ಡೋರಿಂದ ಕೆಳಗಡೆ ಹೋಗಬೇಕು. ಫುಲ್ಲು ನೀಟಾಗಿ ಕ್ಲೀನಾಗಿದೆ, ಮೇಂಟೈನ್ ಸಕ್ಕತ್ತಾಗಿ ಅಂದರೆ ಸಕ್ಕತ್ತಾಗಿ ಮಾಡಿದ್ದಾರೆ. ಎಲ್ಲೂ ಒಂದು ಕಸ ಇಲ್ಲ, ಏನಿಲ್ಲ ಯಾಕಂದರೆ ಇಲ್ಲಿ ಟೂರಿಸ್ಟ್ಗಳು ಅಷ್ಟು ಸೆನ್ಸಿಟಿವು. ಸ್ವಲ್ಪ ಗಲೀಜಾಗಿರೋ ಪ್ಲೇಸ್ ಏನಾದರೂ ಇದೆ ಅಂದರೆ ಅಲ್ಲಿಗೆ ಹೋಗೋದೇ ಇಲ್ಲ. ಗೋವಾದಲ್ಲಿ ಇರೋ ಜನರು ನಿಮಗೆ ಹೆಲ್ಪ್ ಮಾಡ್ತಾರೆ ರೋಡಲ್ಲಿ, ಆಮೇಲೆ ಎಂತಕ್ಕಾದರೂ ಹೆಲ್ಪ್ ಮಾಡ್ತಾರೆ. ಅಂದರೆ ನೀವು ಯಾವುದೇ ಕಾರಣಕ್ಕೂ ನಂಬಕ್ಕೆ ಹೋಗ್ಬೇಡಿ, ಯಾರು ಜನರು ಅಷ್ಟು ಹಚ್ಕೊಳ್ಳಲ್ಲ, ಹಂಗೆ ಯಾರೂ ಹೆಲ್ಪ್ ಮಾಡಲ್ಲ. ನಮ್ಮ ಕರ್ನಾಟಕದ ಥರ ಅಲ್ಲ ಗುರು ಇಲ್ಲಿ ಗೋವಾ. ಇಲ್ಲಿ ಫುಲ್ ಚೇಂಜು, ಇನ್ನು ಏನೋ ಫುಲ್ಲು ಏನಂದರೆ ಆ್ಯಟಿಟ್ಯೂಡ್ ಜಾಸ್ತಿ ಇಲ್ಲಿ. ಇಲ್ಲೇ ಆಗಿದೆ ಅಂತ ಇಲ್ಲಿಂದ ಫುಲ್ಲು ಬೀಚ್ ವ್ಯೂ ಕಾಣಿಸುತ್ತೆ, ಕ್ರೇಜಿಯಾಗಿದೆಯಲ್ಲ. ಇಲ್ಲಿ ಇನ್ನೂ ಈ ಕಡೆ ಎಲ್ಲ ಹೋಗಬೇಕು. ಇಲ್ಲೂ ಹೆಂಗೆ ಹೋದರೆ ಎಕ್ಸಿಟು ಇಲ್ಲಿಂದ ಸಕ್ಕತ್ತಾಗಿದೆ, ಕ್ರೇಜ್ ಆಗಿದೆ ಮಾತ್ರ. ಇಲ್ಲಿ ನಾನು ಹೇಳಿದ್ನಲ್ಲ ಆವಾಗಲೇ, ಇದು ಫುಲ್ಲು ಗ್ಲಾಸ್ ಹಾಕ್ಬಿಟ್ಟಿದ್ದಾರೆ, ಇಲ್ಲಿಂದ ಬರೋಕ್ಕಾಗಲ್ಲ ಅಂತ. ಇದು ಇದೇ ಥರ ಆ ಕಡೆ ಒಂದು ಮಾಡಿದ್ದಾರೆ, ಅಲ್ಲಿಂದ ಬರ್ಬೋದು. ಇಲ್ಲಿ ಮೇಲೆ ಹತ್ಕೊಂಡು ಅಲ್ಲಿ ನೋಡ್ಬಿಟ್ಟು ಬೇಕಾರೆ ಹೋಗ್ಬೋದು. ನಾನಿವಾಗ ಅಲ್ಲಿ ಮೇಲೆ ಹೋಗ್ತೀನಿ, ಇನ್ನೂ ಟೈಮ್ ಇದೆ, ಇನ್ನೂ 4:51 ಟೈಮು. ನಾನು ಮೇಲೆ ಹೋಗ್ಬಿಟ್ಟು ತೋರಿಸ್ತೀನಿ. ಲೊಕೇಶನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಾದರೂ ಈ ಗೋವಾ ಕಡೆ ಬಂದರೆ ಈ ಕೋಟೆಗೆ ಫೋಟೋಶೂಟ್ಗೆ ಏನಾದರೂ ವಿಸಿಟ್ ಮಾಡಬೇಕು ಅಂತ ಇದ್ದರೆ ಈ ಕೋಟೆಗೆ ಮಸ್ಟ್ ಆ್ಯಂಡ್ ಶೂಟ್ ವಿಸಿಟ್ ಮಾಡಿ. ಮಸ್ತಾಗಿದೆ ವ್ಯೂ ಇಲ್ಲಿಂದ, ಅಂತೂ ಕ್ರೇಜಿಯಾಗಿದೆ ಮಾತ್ರ. ಇಲ್ಲಿಂದ ಡೋರ್ ಕ್ಲೋಸ್ ಮಾಡಿದ್ದಾರೆ ಅಂತ, ಇಲ್ಲಿ ಯಾರೂ ಎಂಟ್ರಿ ಇಲ್ಲ. ಇಲ್ಲಿಂದ ನೋಡ್ರಪ್ಪ ಏನು ವ್ಯೂ ಇದೆ, ವಾವ್ ಕ್ರೇಜಿಯಾಗಿದೆ ಗುರು ಮಾತ್ರ. ಇಡೀ ಗೋವಾನೇ ಕಾಣಿಸ್ತೈತೆ, ಅರ್ಧ ಗೋವಾನೇ ಕಾಣಿಸ್ತೈತೆ ಇಲ್ಲಿಂದ ಫುಲ್ಲು. ನಾನು ಇಲ್ಲಿ ಫುಲ್ಲು ಟಾಪ್ಗೆ ಹೋಗ್ಬಿಟ್ಟು ಇಲ್ಲಿಂದ ಇಳ್ಕೊಂಬಂದೆ, ಫುಲ್ ಆ ಕಡೆಯಿಂದ ಬಂದಿದ್ದು ನಾನು. ಇವಾಗ ಎಕ್ಸಿಟು ಇಲ್ಲಿ ಕೆಳಗಡೆ ಇದೆಯಲ್ಲ, ಹಿಂಗಿಂದ ಹೋಗ್ಬೇಕು ಎಕ್ಸಿಟ್ಗೆ.
ಇಲ್ಲಿದೆ ಎಕ್ಸಿಟ್ಟು. ಅಲ್ಲೇ ಈ ಥರ ಲೈಟ್ ಮಾಡಿದ್ದಾರೆ. ಲೈಟ್ ಎಂತಗೆ ಇದು 5:30ಗೆ ಕ್ಲೋಸು ಈ ಫೋಟೋ. ಆದರೂ ಲೈಟ್ ಬೇರೆ ಹಾಕಿಟ್ಟಿದ್ದಾರೆ. ಲೈಟ್ಗಳು ಯೂಸ್ ಇಲ್ಲ. ಇಲ್ಲಿ ಕೆಳಗಡೆ ಹೇಗೆ ಮಾಡಿದ್ದಾರೆ ಅಂತ. ಈ ಫೋರ್ಟ್ ಏನು ಗೊತ್ತಾ, ಇದೆಲ್ಲ ಈ ಸ್ಟ್ರಕ್ಚರ್ ಮಾತ್ರ ಅವಾಗಿನ ಕಾಲದ್ದು. ಇವಾಗ ಇವ್ರು ಟೂರಿಸ್ಟ್ಗಳ ಅಟ್ರಾಕ್ಷನ್ ಮಾಡೋಕ್ಕೆ ಈ ಥರ ಎಲ್ಲ ಪ್ಲೇಸ್ ಮಾಡಿದ್ದಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಕಿಟಕಿಲಿ ಇಲ್ಲಿಂದ ನಾವು ಡೈರೆಕ್ಟಾಗಿ ಹೊರಗಡೆ ನೋಡ್ಬೋದು ರೋಡು. ನಾನು ಇಲ್ಲಿ ಬಂದಿದ್ದ ತಕ್ಷಣ ಹಿಂಗೆ ಎಕ್ಕೋಗಿ ಬರ್ತಾಯಿದೆ ನೋಡಿ. ಇಲ್ಲಿಂದ ಯಾರಾದರೂ ಅಟ್ಯಾಕ್ ಮಾಡೋ ಟೈಮಲ್ಲಿ ಇಲ್ಲಿಂದ ನಾವು ಈ ಜಾಗ ಇದೆಯಲ್ಲ, ಇಲ್ಲಿ ನಾವು ಜೋರಾಗಿ ಕೂಗ್ಬಿಟ್ಟು ಹೇಳಿದ್ರೆ ಬೇಗ ಕೇಳಿಸುತ್ತೆ ಮೇಲಿರೋರಿಗೆ. ನೋಡಿ ಎಷ್ಟು ಚೆನ್ನಾಗಿ, ವಾವ್, ಎಲ್ಲ ಕಡೆನೂ ಹಂಗೆ ಇದೆ. ಇಲ್ಲಿಂದ ನೋಡಿ ಮೇಲ್ಗಡೆ ಇರೋರು ಕಾಣಿಸ್ತೀರಾ, ಇಲ್ಲೇನಾದರೂ ಬಂದರೆ ಎನಿಮೀಸು ಇಲ್ಲಿಂದ ಹೇಳಿಬಿಟ್ರೆ ಡೈರೆಕ್ಟ್ ಅವ್ರಿಗೆ ಕೇಳಿಸುತ್ತೆ. ಅವರು ನೆಕ್ಸ್ಟು ಏನು ಮಾಡಬೇಕೋ ಮಾಡ್ತಾಯಿದ್ರು. ತುಂಬ ಕಡೆ ಈ ಥರ ಮಾಡಿದ್ದಾರೆ. ಎಕೋ ಮಾತ್ರ ಬುಮ್ ಬುಮ್ ಬುಮ್, ಅದು ಸಬ್ ಊಫರ್ ಬರೋಲ್ಲ, ಬುಮ್ 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 ಆ ಥರ ಬರ್ತಾಯಿದೆ ಮಾತಾಡ್ತಾಯಿದ್ರೆ. ಇಲ್ಲೇನು ನೋಡ್ತಾ ಇದ್ದೀರಾ ನೋಡಿ, ಅಲ್ಲಿ ಯಾರು ನಡೆದಾಡ್ತಾ ಇದ್ದಾರೆ ಅಂತ ಎಲ್ಲ ಕಾಣಿಸ್ತಾ ಇದೆ ನೋಡಿ ಹೇಗಿದೆ ಅಂತ. ಕ್ರೇಜಿ ಅಲ್ಲ? ಈ ಥರ ಫೋಟೋಗೆ ಬಂದಾಗ ಈ ಥರ ಎಲ್ಲ ತಲೆ ಉಪಯೋಗಿಸಿರ್ತಾರಲ್ಲ, ಇದನ್ನ ನೋಡಿದ್ರೆ ಏನೋ ಒಂಥರ ಖುಷಿ. ಫುಲ್ 360 ಡಿಗ್ರಿ ಎಲ್ಲ ಎನಿಮಿ ಬರಲಿ ಹಿಡಿದು ಬೀಸಾಕ್ಬಿಡ್ಬೋದು, ಆ ಥರ ಬಿಲ್ಟ್ ಮಾಡಿದ್ದಾರೆ ಇದನ್ನ. ಹಾಗೆ ಮುಂದೆ ಹೋದರೆ ಯಾವುದೋ ಒಂದು ಬೀಚ್ ಇದೆ, ಹೆಸರು ಗೊತ್ತಾಗ್ತಲ್ಲ ನನಗೆ. ಸಿಯಿಂದನೇ ಬರುತ್ತೆ, ಅದು ಸಿಯಿಂದನೇ ಬರುತ್ತೆ ಬೀಚದ ನೇಮ್ ಅದು. ನೋಡಿರಿ ಇದು ಎಕ್ಸಿಟ್ ಹೇಗಿದೆ ಅಂತ. ನಾನಿವಾಗ ಎಕ್ಸಿಟ್ ಆಗ್ತಾಯಿದ್ದೀನಿ ರೈಸ್ ಮಾಗೋಸ್ ಫೋರ್ಟಿಂದ. ನಾನು ಟಿಕೆಟ್ ತೊಗೊಂಡಿದ್ದು ಇಲ್ಲಿ. ಈ ಫೋರ್ಟ್ ಪಿಕ್ಚರ್ಸ್ನ ಹಾಕಿದ್ದಾರೆ ಇಲ್ಲಿ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಐ ಫೌಂಡ್ ವಿಲೇಟಿಂಗ್ ಎನಿ ಆಫ್ ದ ಎಬವ್ ಯು ವುಡ್ ಬಿ ಫೈನ್ ₹1000 ಆ್ಯಂಡ್ ಫಾರ್ ಯೂಸಿಂಗ್ ಕ್ಯಾಮ್ರಾ ವಿತೌಟ್ ಪರ್ಮಿಷನ್ ₹2000. ಸುಮ್ಮನೆ ₹250 ಕೊಟ್ಬಿಟ್ಟು ಟಿಕೆಟ್ ತೊಗೊಳ್ಳೋದೇ ಒಳ್ಳೆಯದು. ಸುಮ್ಮನೆ 1000-2000 ಫೈನ್ ಹಾಕ್ಸ್ಕೊಳ್ಳೋದು ಯಾಕೆ? ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಫ್ರಮ್ ನಾರ್ತ್ ಗೋವಾ, ಫ್ರಮ್ ರೈಸ್ ಮಾಗೋಸ್ ಫೋರ್ಟ್. ಬಾಯ್.